ಬಿಜೆಪಿ ಒಬಿಸಿ ಮೋರ್ಚಾ ವತಿಯಿಂದ ಸುದ್ದಿಗೋಷ್ಠಿ. ತುಮಕೂರಿನ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿ. ಹಿಂದುಳಿದ ವರ್ಗಗಳ ಸಮಾಜದಿಂದ ಬಂದ ಮೋದಿಗೆ ಬಡವರ ಕಷ್ಟ ಗೊತ್ತು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ಧ್ಯೇಯದಂತೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಎಂದರು ಹುಲಿನಾಯ್ಕರ್. 338 ಕಾಯ್ದೆಯಿಂದ ಒಬಿಸಿ ಸಮುದಾಯಕ್ಕೆ ಬಹಳ ಅನುಕೂಲವಾಗಿದೆ. ಒಬಿಸಿ ವಿದ್ಯಾರ್ಥಿಗಳಿಗೆ 27% ಉನ್ನತ ಶಿಕ್ಷಣಕ್ಕೆ ಮೀಸಲಾತಿ ನೀಡಿದ್ದಾರೆ. ಕೇಂದ್ರದಿಂದ ಆಯುಷ್ಮಾನ್ ಭಾರತ್, ಕಿಸಾನ್ ಉಜ್ವಲ್ ಯೋಜನೆಗಳು ರಾಜ್ಯಕ್ಕೆ ದೊರಕಿವೆ. ವಿ ಸೋಮಣ್ಣ ಯಾವುದೇ ಅಡೆತಡೆ ಇಲ್ಲದೆ ಗೆಲ್ಲಲಿದ್ದಾರೆ ಎಂದರು ಹುಲಿನಾಯ್ಕರ್. ಒಬಿಸಿ ವರ್ಗದ ಜನತೆ ಒಗ್ಗಟ್ಟಾಗಿ ಸೋಮಣ್ಣನಿಗೆ ಮತ ಹಾಕುವ ಮುಖೇನ ಮೋದಿ ಕೈ ಬಲಪಡಿಸೋಣ ಎಂದರು ಹುಲಿನಾಯ್ಕರ್. ಮಾಜಿ ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವಪ್ರಸಾದ್, ಸದಾಶಿವಯ್ಯ, ರಂಗನಾಥ್, ವೇದಮೂರ್ತಿ ಭಾಗಿಯಾಗಿದ್ದರು. ಮುಖ್ಯವಾಗಿ ಇಂದು ನಾನು ಕೆಲವು ವಿಷಯಗಳನ್ನು ಸ್ಮರಣೆ ಮಾಡಿಕೊಳ್ಳಕ್ಕೆ ಬಯಸ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮಲ್ಲಿ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಂತ ಭಾಳ ವರ್ಷಗಳಿಂದ ಇತ್ತು. ಆದರೆ ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ನೆಲೆ ಇರಲಿಲ್ಲ. ಮೊದಲ ಬಾರಿಗೆ 102ನೇ ಅಮೆಂಡ್ಮೆಂಟ್ ತಂದು ಏನು 338 SC ರಿಸರ್ವೇಷನ್ನು ಮತ್ತು SC ಸಮುದಾಯಗಳಿಗೆ ಕೊಟ್ಟಂಥ ಕಾನ್ಸ್ಟಿಟ್ಯೂಷನ್ ಗ್ಯಾರಂಟಿಗಳನ್ನು 338A ಅನ್ನುವಂಥ ಒಂದು ಅಮೆಂಡ್ಮೆಂಟಿಂದ ST ಜನಾಂಗಕ್ಕೂ ಅದನ್ನೇ ಎಕ್ಸ್ಟೆಂಡ್ ಮಾಡಿದರು. ಆದರೆ OBC ಸಮುದಾಯಗಳಿಗೆ ಈ ಸವಲತ್ತುಗಳಿರಲಿಲ್ಲ. ಮೊದಲ ಬಾರಿಗೆ 102ನೇ ಅಮೆಂಡ್ಮೆಂಟ್ ತಂದು 338B ಅಂತ ಒಂದು ಅಮೆಂಡ್ಮೆಂಟ್ನಿಂದ OBC ಈ ಕಮಿಷನನ್ನು ಒಂದು ಕಾನ್ಸ್ಟಿಟ್ಯೂಷನಲ್ ಎಲ್ಲ ಅಧಿಕಾರ ಕೊಟ್ಟದ್ದು ಇದೊಂದು ದೊಡ್ಡ ಈ ದೇಶದ ಬದಲಾವಣೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಕಳೆದ ವರ್ಷ 2 ವರ್ಷಗಳ ಹಿಂದೆ 227 ಅಮೆಂಡ್ಮೆಂಟ್ ತಂದು ಈ OBC ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟಿಗಳನ್ನು ರಾಜ್ಯ ಸರ್ಕಾರಕ್ಕೂ ಮತ್ತು ಯೂನಿಯನ್ ಟೆರಿಟರಿಗೂ ವಿಸ್ತರಿಸಿ ಯಾವ್ಯಾವ ಸಮುದಾಯಗಳನ್ನು ಇದು OBC ಲಿಸ್ಟ್ನಲ್ಲಿ ಸೇರಿಸಬೇಕು ಅನ್ನೋಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೂ ನೀಡಿದ್ದು ದೊಡ್ಡ ಬದಲಾವಣೆ ಅಂತ ನಾನು ಭಾವಿಸ್ತೇನೆ. ಈ ರೀತಿ ಕೇವಲ ಮಾತಿನಿಂದ ಅಲ್ಲದೆ ಕಾನ್ಸ್ಟಿಟ್ಯೂಷನ್ ಗ್ಯಾರಂಟಿಯನ್ನು ಸಹಿತ ಈ ಜನರಿಗೆ ಕೊಟ್ಟದ್ದು ಶ್ರೀಮಾನ್ ನರೇಂದ್ರ ಮೋದಿಯವರ ಮತ್ತು ಅವರ ಸರ್ಕಾರ ಇದರ ಹೆಗ್ಗಳಿಕೆ ಅಂತ ನಾನಾದರೂ ಭಾವಿಸ್ತೇನೆ. ಇದರ ಪರಿಣಾಮವಾಗಿ ನಮ್ಮ ಜನರಿಗೆ ಒಂದು ಅಭಿಮಾನ, ಪ್ರೀತಿ, ಗೌರವ ಬಂದಂತಾಗಿದೆ. ಇದಲ್ಲದೆ ನಾವು ಕಳೆದ ಅನೇಕ ವರ್ಷಗಳಿಂದ ಕೇಂದ್ರ ಸರ್ಕಾರದ ಮಂತ್ರಿಗಳನ್ನು ನಾವು ನೋಡ್ತಾ ಇದ್ದಾಗ ಮೊದಲ ಬಾರಿಗೆ ಸುಮಾರು 27 ಜನ ಕ್ಯಾಬಿನೆಟ್ ಮಂತ್ರಿಗಳನ್ನು OBC ಸೆಕ್ಟರಿಂದ ರಿಕಗ್ನೈಸ್ ಮಾಡಿದ್ದು ಮತ್ತು ಅವರಿಗೆ ಅಧಿಕಾರ ಕೊಟ್ಟದ್ದು ಇದೊಂದು ಕೇಂದ್ರ ಸರ್ಕಾರದ ಚಿಂತನೆಯ ದೊಡ್ಡ ಬದಲಾವಣೆ ಅಂತ ನಾನಾದರೂ ಭಾವಿಸ್ತಾ ಇದ್ದೇನೆ. ಇದರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಜನರಲ್ಲಾಗಿ ಕೆಲವು ಯೋಜನೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಅದು ಸುಮಾರು 80 ಕೋಟಿ ಜನರಿಗೆ ಆಹಾರ ಭದ್ರತಾ ಯೋಜನೆ, ಭಾಳಷ್ಟು ಜನ OBC ಜನ SC ST ಅವರಿಗೆ ಅದರ ಫಲಾನುಭವಿಗಳು. ಅದೇ ರೀತಿ ಫಸಲ್ ಬಿಮಾ ಯೋಜನೆ ಇರ್ಬೋದು, ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು. ಹಾಗೆ ಎಲ್ಲರಿಗಾಗಿ ಕೋವಿಡ್ ಸಮಯದಲ್ಲಿ ಕೊಟ್ಟಂಥ ಸಹಾಯ ಅವುಗಳನ್ನು ನಾವು ಸ್ಮರಿಸಬೇಕಾಗ್ತದೆ. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಸುಮಾರು 28% ರಿಸರ್ವೇಷನ್ ನಮ್ಮ ನೀಟ್ ಮುಖಾಂತರ MBBS, MD, MS ಓದುವಂಥ ಮಕ್ಕಳಿಗೆ, OBC ಮಕ್ಕಳಿಗೆ ಒಂದು ರಿಸರ್ವೇಷನ್ ಕೊಟ್ಟದ್ದು, ಅದನ್ನು ಸಹಿತ ನಾವು ಒಂದು ಶ್ಲಾಘಿಸಬೇಕಾಗುತ್ತೆ. ಹಾಗೆ ವಿಶ್ವಕರ್ಮ ಯೋಜನೆಯಲ್ಲಿ ಸುಮಾರು 30 ಲಕ್ಷ ಆರ್ಟಿಸನ್ ಜನರಿಗೆ, ಅದು ಮುಖ್ಯವಾಗಿ OBC ಜನ ಅಂತವರೇ ಅಂತಾರೆ, ಸುಮಾರು 30 ಲಕ್ಷ ಜನ ಫಲಾನುಭವಿಗಳಿದ್ದಾರೆ.